ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ನಿನ್ನೆ ಮುಖ್ಯಮಂತ್ರಿ ಕ್ಲಾಸ್ ತಗೊಂಡಿದ್ದಾರೆ. ಲೇಡಿ ಎಸ್ಪಿ ಮೇಲೆ ಸಿಟ್ಟನ್ನ ಹೊರಹಾಕಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಸಿಎಂ ಕ್ಲಾಸ್ ತಗೊಂಡಿದ್ದಾರೆ. ಲೇಡಿ ಎಸ್ಪಿ ಮೇಲೆ ತಮ್ಮ ಸಿಟ್ಟನ್ನ ಹೊರಹಾಕಿದ್ದಾರೆ ಮುಖ್ಯಮಂತ್ರಿಗಳು. ಸಿಎಂ ಸಿಟ್ಟಿಗೆ ಒಳಗಾದ ಆ ಲೇಡಿ ಎಸ್ಪಿ ಯಾರು? ಸಿಎಂ ಸಿದ್ದರಾಮಯ್ಯ ಸಿಟ್ಟಿಗೆ ಕಾರಣ ಆಗಿದ್ದಾದ್ರೂ ಏನು? ಪಬ್ಲಿಕ್ ಟಿವಿ ಬಳಿಗಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಹಾಗಾದ್ರೆ ಸಿಎಂ ಗರಂ ಆಗಿದ್ದು ಯಾರ ಮೇಲೆ ಮತ್ತು ಯಾವ ಕಾರಣಕ್ಕೆ? ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಸಿಎಂ ಗರಂ ಆಗಿದ್ದು ರಾಯಚೂರು ಲೇಡಿ ಎಸ್ಪಿ ಮೇಲೆ. ರಾಯಚೂರು ಡಿವಿಆರ್ ಕ್ಲಬ್ನ ದಂಧೆ ಬಗ್ಗೆ ಸಿಎಂ ಗರಂ ಆಗಿದ್ದಾರೆ. ಸಿಎಂ ಕೆಂಗಣ್ಣಿಗೆ ಗುರಿಯಾದ ಎಸ್ಪಿ ನಿಶಾ ಜೇಮ್ಸ್. ಡಿವಿಆರ್ ಕ್ಲಬ್ನಲ್ಲಿ ನಡೆಯುತ್ತೆ ಕೋಟಿ ಕೋಟಿ ಜೂಜಾಡೋದಕ್ಕೆ ಆಂಧ್ರ ತೆಲಂಗಾಣ ಜೊತೆ ಹೊರ ರಾಜ್ಯಗಳಿಂದಲೂ ಜನ ಬರ್ತಾರೆ. ಇದೇ ವಿಷಯಕೊಂಡು ಎಸ್ಪಿಗೆ ಸಿಎಂ ತರಾಟೆಯನ್ನ ತಗೊಂಡಿದ್ದಾರೆ. ಪಬ್ಲಿಕ್ ಟಿವಿಗೆ ಸಿಕ್ಕಿದೆ ಜೂಜು ಅಡ್ಡೆಯ ಇಂಚಿಂಚು ಮಾಹಿತಿ. ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದು ರಾಯಚೂರಿನ ಎರಮರಸ್ ಗ್ರಾಮದಲ್ಲಿರುವ ಡಿವಿಆರ್ ರೀಕ್ರಿಯೇಷನ್ ಕ್ಲಬ್ ಬಗ್ಗೆ. ಆಂಧ್ರ ಮೂಲದ ಮುರಳಿ ಮೋಹನ್ ರೆಡ್ಡಿ ಅನ್ನೋರಿಗೆ ಸೇರಿದ್ದು. ಈತ ಪ್ರಭಾವಿ ವ್ಯಕ್ತಿ ಕೂಡ ಹೌದು. ರಾಜಕಾರಣಿಗಳು, ಸಿನಿ ತಾರೆಯರು, ಉದ್ಯಮಿಗಳು ಸೇರಿದಂತೆ ಅನೇಕ ಪ್ರಭಾವಿಗಳೇ ಇಲ್ಲಿನ ಜೂಜುಕೋರರು. ಈ ಹಿಂದೆ ಇದ್ದ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಸತತವಾಗಿ 3 ಬಾರಿ ದಾಳಿಯನ್ನ ಮಾಡಿದ್ರು. 40 ಜನರನ್ನ ಬಂಧಿಸಿದ್ರು. ಆಮೇಲೆ ಕಲಬುರಗಿ ಹೈಕೋರ್ಟ್ ಮೆಟ್ಟಿಲೇರಿದ ಕ್ಲಬ್ನವರು ನ್ಯಾಯಾಲಯ ಷರತ್ತುಗಳ ಮೇಲೆ ಕ್ಲಬ್ ನಡೆಸೋದಕ್ಕೆ ಅನುಮತಿಯನ್ನ ನೀಡಿತ್ತು. ಆಮೇಲೂ ಜೂಜಾಟ ದಂಧೆಯಾಗಿ ಬದಲಾಗಿತ್ತು. ಆಗ 2015 ಮೇ 15ರಂದು ಎಸ್ಪಿ ಚೇತನ್ ಸಿಂಗ್ ರಾಥೋಡ್ ದಾಳಿ ನಡೆಸಿ ಜೂಜಾಡ್ತಾ ಇದ್ದವರನ್ನ ಬಂಧಿಸಿದ್ರು. ಆಮೇಲೆ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದ ಕ್ಲಬ್ ಪುನಃ ಅನುಮತಿಯನ್ನ ಪಡೆದು ಚೆಸ್, ಕೇರಂನಂತಹ ಆಟಗಳನ್ನ ಮಾತ್ರ ಆಡೋದಕ್ಕೆ ಅವಕಾಶ ಗಿಟ್ಟಿಸಿಕೊಂಡಿತ್ತು. ಈಗ ಅದು ಕೋಟಿ ಕೋಟಿ ಬೆಟ್ಟಿಂಗ್ ಮತ್ತು ಜೂಜು ಅಡ್ಡಿಯಾಗಿ ಬದಲಾಗಿದೆ. ಹಾಗಿದ್ರೆ ಈ ಜೂಜು ಅಡ್ಡೆ ಬಗ್ಗೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಯಾವ ರೀತಿ ಎಸ್ಪಿ ಅವರನ್ನ ತರಾಟೆಗೆ ತಗೊಂಡ್ರು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಯಾರ್ರೀ ಅದು? ರಾಯಚೂರ್ ಎಸ್ಪಿ ನಾನೇ ಸರ್, ರಾಯಚೂರು ಎಸ್ಪಿ ನಿಶಾ ಜೇಮ್ಸ್. ಏನಮ್ಮ, ನಿಮ್ಮೂರ್ನಲ್ಲಿ ಇಸ್ಪೀಟ್ ದಂಧೆ ಜೋರಾಗಿದೆಯಂತಲ್ಲ? ಇಲ್ಲ ಸರ್, ಆ ತರಹ ಚಟುವಟಿಕೆ ಏನೂ ನಡೀತಿಲ್ಲ. ಅದ್ಯಾವುದಮ್ಮ? ಯಾವುದೋ ಕ್ಲಬ್ನಲ್ಲಿ ಆಂಧ್ರದಿಂದ ಬಂದು ಇಸ್ಪೀಟ್ ಆಡಿ ಹೋಗ್ತಾರಂತೆ. ನೀವು ಪೊಲೀಸರು ಮಾಮೂಲಿ ಪಡೆದು ಸುಮ್ಮನಾಗ್ಬಿಟ್ಟಿದ್ದೀರೇನೋ? ಅದನ್ನ ತಡೆಯೋಕೆ ಆಗಲ್ವಾ? ಇಲ್ಲ ಸರ್, ಆ ಕ್ಲಬ್ ಕೋರ್ಟ್ ನಲ್ಲಿ ಸ್ಟೇ ತಂದಿದ್ದಾರೆ. ಅದೆಂತಹ ಸ್ಟೇನಮ್ಮ ಅದು? ಯಾವ ಕೋರ್ಟ್? ಗುಲ್ಬರ್ಗಾ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ನಡೀತಿದೆ. ಸೊಸೈಟಿ ಆಕ್ಟ್ ಪ್ರಕಾರ ಅತಿಥಿಗಳು ಬರಬಹುದು ಅಂತ ಇದೆ. ನೋಡಮ್ಮ, ಕಾನೂನು ಬಾಹಿರವಾಗಿ ಏನಾದ್ರೂ ಚಟುವಟಿಕೆ ನಡೆದ್ರೆ ನಾನು ಸುಮ್ಮನಿರಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನಮ್ಮ ರಾಯಚೂರು ಪ್ರತಿನಿಧಿ ವಿಜಯ್ ಜಾಗಟ್ಕಲ್ ಅವರಿಂದ. ಎಸ್ ವಿಜಯ್, ಈ ಡಿವಿಆರ್ ರೀಕ್ರಿಯೇಷನ್ ಕ್ಲಬ್ ಅಂತಕ್ಕಂಥದ್ದು ಏನಿದೆ, ಎಷ್ಟೇ ಬಾರಿ ದಾಳಿ ಮಾಡಿದ್ರು ಕೂಡ ಕೋರ್ಟ್ ಮೆಟ್ಲು ಹತ್ತಿ ಮತ್ತೆ ಪರ್ಮಿಷನ್ ತರ್ತಾ ಇದ್ದಾರೆ. ಕೋಟಿ ಕೋಟಿ ಜೂಜು ನಡೀತಾ ಇದೆ. ಹಾಗಾದ್ರೆ ಯಾರೋ ಅತ್ಯಂತ ಪ್ರಭಾವಿಗಳ ಒಂದು ನಾಯಕತ್ವದಲ್ಲಿ ಇವೆಲ್ಲ ನಡೀತಾ ಇದೆಯಾ? ಯಾರು ಅವರು? ಹಾಗಾದ್ರೆ ಯಾಕೆ ಯಾರಿಂದಲೂ ಇದ್ರ ವಿರುದ್ಧ ಕ್ರಮ ತಗೊಳ್ಳೋಕ್ಕಾಗ್ತಾ ಇಲ್ಲ?
ಖಂಡಿತವಾಗಿ ಅರವಿಂದ್, ಏನು ನೀವು ಹೇಳಿದಾಗೆ ಏನು ಸತತವಾಗಿ ದಾಳಿಗಳು ನಡೀತಾ ಇದ್ರು ಕೂಡ ಡಿವಿಆರ್ ರೀಕ್ರಿವೇಷನ್ ಕ್ಲಬ್ ಏನಿದೆ ಮತ್ತೆ ಮತ್ತೆ ಏನು ಅದು ತನ್ನ ಕಾರ್ಯಚಟುವಟಿಕೆಯನ್ನ ಆರಂಭಿಸ್ತಾ ಬಂತು. ಆದ್ರೆ ನಿಜವಾಗಿ ನೀವು ಹೇಳೋ ಹಾಗೆ ಯಾವ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದೆ ಅನ್ನುವಂಥದ್ದು ಏನು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಅಂತೂ ಕಾಣಲ್ಲ. ಮುರಳಿ ಮೋಹನ್ ರೆಡ್ಡಿ ಅನ್ನೋರು ಇದರ ಅಧ್ಯಕ್ಷರಾಗಿದ್ದಾರೆ. ಅವರು ಏನು ಆಂಧ್ರ ಮೂಲದವರು, ಅವರು ಇಲ್ಲಿ ಕ್ಲಬ್ ಅನ್ನ ನಡೆಸ್ತಿರುವಂತದ್ದು. ಈಗಾಗಲೇ ಏನು 2014ರ ಡಿಸೆಂಬರ್ನಲ್ಲಿ ಈ ಒಂದು ಕ್ಲಬ್ ಆರಂಭ ಆಗುತ್ತೆ. 2015ರಿಂದ ಕೂಡ ಏನು ಈ ಹಿಂದೆ ಇದ್ದಂತ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಅವರು ದಾಳಿಯನ್ನ ಮಾಡ್ತಾರೆ. ಮೊದಲ ಬಾರಿ ಆ ದಾಳಿಯನ್ನ ಮಾಡಿದಾಗ ಏನು ಇಲ್ಲಿ ದುಡ್ಡನ್ನ ಇಟ್ಟು ಟೇಬಲ್ ಮೇಲೆ ಆಟವನ್ನ ಆಡ್ತಾ ಇದ್ರು. ಏನು ಜೂಜಾಟವನ್ನ ಆಡಬಾರ್ದು, ಮನೋರಂಜನಾ ಪರ್ಪಸ್ ಮಾತ್ರ ಏನು ರೀಕ್ರಿಯೇಷನ್ ಕ್ಲಬ್ ಅನ್ನ ಬಳಸಬೇಕು, ಆ ನಿಯಮಗಳೆಲ್ಲವನ್ನ ಏನು ಕ್ಲಬ್ ಮೀರಿದೆ ಅನ್ನೋ ಒಂದು ಕಾರಣಕ್ಕೆ ಅವರು ಆವಾಗ ರೈಡ್ ಮಾಡಿ ಏನು ಇಲ್ಲಿ ಇರ್ತಕ್ಕಂಥ 45 ಜನರನ್ನ ಅರೆಸ್ಟ್ ಮಾಡ್ತಾರೆ. ಒಂದು 8,30,000 ರೂಪಾಯಿ ಹಣವನ್ನ ಜಪ್ತಿ ಮಾಡಿದ್ರು. ಜೊತೆಗೆ ಮದ್ಯದ ಬಾಟ್ಲುಗಳು ಕೂಡ ಅವರು ವಶಕ್ಕೆ ತೆಗೆದುಕೊಳ್ತಾರೆ ಆ ಸಂದರ್ಭದಲ್ಲಿ. ಅದಾದ ನಂತರದಲ್ಲಿ ಏನು ಕ್ಲಬ್ ಕ್ಲೋಸ್ ಆಗುತ್ತೆ, ಅವರು ಸೇದ ಏನು ಕಲಬುರಗಿ ಹೈಕೋರ್ಟ್ಗೆ ಹೋಗ್ತಾರೆ. ಅದಾದ ನಂತರ ಅಲ್ಲಿಂದ ಅವರು ಪರ್ಮಿಷನ್ ತೆಗೆದುಕೊಂಡು ಬಂದ ನಂತರ ಏನು CC ಕ್ಯಾಮ್ರಾವನ್ನ ಅಳವಡಿಸ್ಕೊಳ್ಳೋದಾಗ್ಲಿ, ಮತ್ತೆ ಏನು ಸದಸ್ಯರಲ್ಲದಿರುವವರಿಗೆ ಏನು ಎಂಟ್ರಿ ಇಲ್ಲ ಅನ್ನುವಂಥದ್ದು ಕೆಲವು ನಿಯಮಗಳನ್ನ ಕೆಲವು ದಿನ ಪಾಲನೆ ಮಾಡ್ತಾರೆ. ಆದ್ರೆ ಅದು ಬಹಳಷ್ಟು ದಿನ ಮುಂದುವರಿಯಲ್ಲ. ಮತ್ತೆ ಏನು ಹಣ ಬಿಟ್ಟು ಜೂಜಾಟ ನಡೆಯುತ್ತೆ ಅನ್ನುವಂಥ ಆರೋಪಗಳು ಮತ್ತೆ ಕೇಳಿದಾಗ ಆಗಿನ ಏನು SP ಚೇತನ್ ಸಿಂಗ್ ರಾಥೋಡ್ ಅವರು ಮತ್ತೆ ಏನು ಒಂದು ದಾಳಿಯನ್ನ ಮಾಡಿದಾಗ ಪುನಃ ಹಣವನ್ನ ಅವರು ಜಪ್ತಿ ಮಾಡಿದ್ರು. ಜೊತೆಗೆ ಒಂದು 45 ಜನರನ್ನ ಬಂಧಿಸಿ ಏನು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಅವರು ಕರ್ಕೊಂಡ್ಬಂದು ನಿಲ್ಲಿಸ್ತಾರೆ. ಅದಾದ ನಂತರ ಏನು ಪುನಃ ಮತ್ತೆ ಏನು ಕಲಬುರಗಿ ಹೈಕೋರ್ಟ್ ಇಂದ ಅನುಮತಿಯನ್ನ ಪಡೆದಂತ DVR ಕ್ಲಬ್ ಮತ್ತೆ ಎಂದಿನಂತೆ ತನ್ನ ಒಂದು ಏನು ಕಾರ್ಯಚಟುವಟಿಕೆಯನ್ನ ನಡೆಸುತ್ತೆ ಮತ್ತು ರಮ್ಮಿ ಆಡ್ಲಿಕ್ಕೆ ಪರ್ಮಿಷನ್ ಇದೆ ಅನ್ನುವಂತ ಆರ್ಡರ್ ಕಾಪಿಯನ್ನು ಕೂಡ ಅವರು ನಮಗೆ ತೋರಿಸ್ತಾರೆ. ಇದೆಷ್ಟೆಲ್ಲ ಆದ್ಮೇಲೆ ಕೊನೆಯ ಅಸ್ತ್ರವಾಗಿ ಸಸಿಕಾಂತ್ ಸೆಂಥಿಲ್ ಅವರು ಮಾಡುವಂತದ್ದು ಮುಖ್ಯವಾಗಿ ಏನು DVR ಕ್ಲಬ್ ಇರ್ತಕ್ಕಂಥ 2 ಎಕರೆ ಒಂದು 30 ಗುಂಟೆ ಏನು ಜಾಗ ಇದೆ, ಆ ಜಾಗ ಕೋಳಿ ಫಾರ್ಮ್ಗೆ ಅಂತ ಒಂದು ಇಂಡಸ್ಟ್ರಿಗೆ ಏನು ಇದು ಸ್ಯಾಂಕ್ಷನ್ ಆಗಿತ್ತು NA. ಆದ್ರೆ ಇದನ್ನ ಏನು ಕ್ಲಬ್ ಆಗಿ ನಡೆಸ್ತಾ ಇದ್ದಾರೆ, ಇದು ಅಕ್ರಮ ಅನ್ನುವಂತ ರೀತಿಯಲ್ಲಿ ಆ NA ಅನ್ನ ಕ್ಯಾನ್ಸಲ್ ಮಾಡ್ತಾರೆ ಸಸಿಕಾಂತ್ ಸೆಂಥಿಲ್ ಅವರು. ಅದಾದ ನಂತರದಲ್ಲಿ DVR ಕ್ಲಬ್ಗೆ ಬೀಗ ಜಡಿಯಾಗುತ್ತೆ. ಅಷ್ಟಾದ್ರ ಮೇಲೆ ಏನು ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂಥ DVR ಕ್ಲಬ್ ಅಲ್ಲಿಂದ ಒಂದು ಪರ್ಮಿಷನ್ ತಗೊಂಡ್ ಬಂದು ಏನು ಇಲ್ಲ, ಈ ಕ್ಲಬ್ ಕೂಡ ಒಂದು ಇಂಡಸ್ಟ್ರಿಯ ಲೆಕ್ಕದಲ್ಲೇ ಬರುತ್ತೆ, ಹಾಗಾಗಿ ಕ್ಲಬ್ ಅನ್ನ ನಾವು ನಡೆಸಬಹುದು ಅನ್ನುವಂತ ಪರ್ಮಿಷನ್ ತಗೊಂಡು ಬಂದು ಕ್ಲಬ್ ಅನ್ನ ಮತ್ತೆ ಏನು ಇವರು ಚಾಲು ಮಾಡ್ತಾರೆ. ಅದಾದ ನಂತರದಲ್ಲಿ ಏನು ಸುಮಾರು 6,000 ಮೆಂಬರ್ಸ್ ಇದ್ದಾರೆ. ಏನು ರಾಯಚೂರಿನ ಜನರಿಗಿಂತ ಹೆಚ್ಚಾಗಿ ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶದಿಂದ ಬೇರೆ ಬೇರೆ ಉದ್ಯಮಿಗಳಿರ್ಬೋದು, ಮತ್ತೇನು ಶ್ರೀಮಂತರಿರ್ಬೋದು, ಬೇರೆ ಬೇರೆ ಜನ ಇಲ್ಲಿ ಬಂದು ಏನು ಆಟವನ್ನು ಆಡುವಂಥದ್ದು, ಜೂಜಾಟದಲ್ಲಿ ತೊಡಗುವಂಥದ್ದು ಆ ಪ್ರಕ್ರಿಯೆ ನಡೆದುಕೊಂಡೇ ಬರ್ತಾ ಇತ್ತು. ಏನು ಜೂನ್ 14ರಿಂದ ಈ ಕ್ಲಬ್ ಅನ್ನ ಬಂದ್ ಮಾಡಿದೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ. ನಾನೀಗ ಪ್ರೆಸೆಂಟ್ ಏನು DVR ರೀಕ್ರಿಯೇಷನ್ ಕ್ಲಬ್ ಅಲ್ಲಿ ಇದ್ದೀನಿ. ಇಲ್ಲಿ ಕೆಲಸ ಮಾಡುವಂತವ್ರನ್ನ ಬಿಟ್ರೆ ಬೇರೆ ರೀತಿಯ ದಂಧೆ ಸದ್ಯದಲ್ಲಿ ಕಾಣ್ತಾ ಇಲ್ಲ. ಇವ್ರು ಹೇಳೋ ಪ್ರಕಾರ ಪೊಲೀಸರು ನಮಗೆ ಮನವಿಯನ್ನ ಮಾಡಿದ್ದಕ್ಕೆ ಸದ್ಯ ನಾವು ಬಂದ್ ಮಾಡಿದೀವಿ, ಆದ್ರೆ ನಮ್ಮ ಹತ್ರ ಎಲ್ಲಾ ರೀತಿಯ ಲೀಗಲ್ ಪರ್ಮಿಷನ್ ಇದೆ, ಕೋರ್ಟ್ ನಮಗೆ ಇಲ್ಲಿ ಆಟವನ್ನ ಆಡಿಸಬಹುದು, ಜೊತೆಗೆ ದುಡ್ಡಿಟ್ಟು ಕೂಡ ನಾವು ಆಟವನ್ನ ಆಡಬಹುದು, ಆ ರೀತಿಯಾದಂತ ಆದೇಶ ನಮ್ಮ ಕೈಯಲ್ಲಿ ಇದೆ ಅನ್ನುವಂತ ಮಾತನ್ನ ಇಲ್ಲಿನ ಏನು ಕ್ಲಬ್ನ ಏನು ಆಡಳಿತ ಮಂಡಳಿಯವರು ಹೇಳ್ತಾ ಇರುವಂತದ್ದು. ಆದ್ರೆ ಸುತ್ತಮುತ್ತಲ ಗ್ರಾಮಸ್ಥರು ಏನಿದ್ದಾರೆ ಇದರಿಂದ ಬಹಳ ತೊಂದರೆ ಆಗ್ತದೆ. ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ರಾಜ್ಯದಿಂದ ಜನ ಬರ್ತಾರೆ, ತುಂಬಾ ಕಾರುಗಳ ಓಡಾಟ ಆಗ್ತದೆ ಮತ್ತು ಇಲ್ಲಿ ಮದ್ಯಪಾನ ಮಾಡೋದ್ರಿಂದ ಹೊರಗಡೆ ತೊಂದರೆ ಆಗ್ತದೆ ಅಂತ ಗ್ರಾಮಸ್ಥರು ಪದೇ ಪದೇ ದೂರು ನೀಡಿದ್ರಿಂದ ಸತತವಾಗಿ 3 ಬಾರಿ ಈ ಕ್ಲಬ್ ಮೇಲೆ ದಾಳಿ ಆಯ್ತು. ದಾಳಿ ಆದ್ರೂ ಕೂಡ ನ್ಯಾಯಾಲಯ ಇವರ ಪರವಾಗಿ ಆದೇಶವನ್ನ ಒಂದು ನೀಡಿದ್ರಿಂದ ಕ್ಲಬ್ ಮತ್ತೆ ಮತ್ತೆ ಏನು ಪುನಃ ಆರಂಭ ಆಗಿ ಮತ್ತೆ ಏನು ಜೂಜಾಟ ಕೂಡ ನಡೀತಾ ಇತ್ತು. ಈಗ ಜೂನ್ 14ರಿಂದ ಕ್ಲಬ್ ನ ಬಂದ್ ಮಾಡಿದೀವಿ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಅದು ಪೊಲೀಸರ ಒಂದು ರಿಕ್ವೆಸ್ಟ್ ಮೇರೆಗೆ ಮಾಡಿದೀವಿ ಅನ್ನುವಂತ ಮಾತನ್ನ DVR ಕ್ಲಬ್ ಅವರು ಹೇಳ್ತಾ ಇರುವಂತದ್ದು. ಅರವಿಂದ್. ಓಕೆ ವಿಜಯ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.